ಶುರುನಲ್ಲಿ ಭಾರ್ಗವಿ ಅರ್ಜುನ್ನ ಒಂದು ನದಿ ಹತ್ರ ಕರ್ಕೊಂಡ್ ಬಂದಿರ್ತಾಳೆ. ಆ ನದಿನ ನೋಡ್ಕೊಂಡು ಈ ಕಡೆ ಅರ್ಜುನ್ಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟು, ವಾವ್ ಮೇಡಮ್, ನಮ್ ಸಿಟಿಯಲ್ಲಿ ಇಂಥದೊಂದು ಪ್ಲೇಸ್ ಇದೆ ಅಂತ ನನ್ಗೆ ಗೊತ್ತೇ ಆಗ್ಲಿಲ್ಲ. ಇಲ್ಲಿಗ್ ಬಂದ್ಮೇಲೆ ನನ್ ಮನ್ಸಲ್ಲಿರೋ ಭಾರ ಎಲ್ಲ ಇಳ್ದು ಹೋಯ್ತು. ನನ್ಗೆ ಗೊತ್ತು ಮೇಡಮ್, ನಿಮ್ ಮನ್ಸಲ್ಲಿ ಎಷ್ಟೊಂದು ದುಃಖ ಸಂಕಟ ಇದೆ ಅಂತ ನನಗ್ ಗೊತ್ತು. ಆದ್ರೆ ನೀವು ಅದನ್ನೋಸ್ಕರನೇ ಮನ್ಸಲ್ಲಿ ಇಟ್ಕೊಂಡು ಇವಾಗ ಈ ತರ ನೀವು ಕೊರಗ್ತಾ ಇದ್ದಿದ್ರೆ ಮನೆಯವರಿಗೆ ಯಾರ್ ಧೈರ್ಯ ಹೇಳ್ತಾರೆ ಅಂತ ಅರ್ಜುನ್ ಕೇಳ್ತಾ ಇರ್ಬೇಕಾದ್ರೆ, ಇಲ್ಲ ಪಾರ್ಥ, ಇದನ್ನೆಲ್ಲ ನೋಡಿ ನೋಡಿ ನನ್ ಮನ್ಸನ್ನು ಕೂಡ ಕಲ್ಲಾಗ್ಬಿಟ್ಟಿದೆ ಅಂತ ಆಗ ಭಾರ್ಗವಿ ಹೇಳ್ಬಿಡ್ತಾಳೆ. ಏನ್ ಮೇಡಮ್, ನೀವೇನೇ ಈ ತರ ಹೇಳ್ತಿದ್ರೆ ಇನ್ನ ಮನೆಯವರಿಗೆ ಯಾರ್ ಧೈರ್ಯ ಹೇಳ್ತಾರೆ? ನೀವು ಸ್ವಲ್ಪ ನಗ್ನಗ್ತಾ ಇದ್ರೆ ಅವ್ರನ್ನು ಕೂಡ ಧೈರ್ಯವಾಗಿರ್ತಾರಲ್ವಾ ಅಂತ ಅರ್ಜುನ್ ಹೇಳ್ತಾ ಇರ್ಬೇಕಾದ್ರೆ, ನಗುನ ಅದು ನಮ್ಮಿಂದ ದೂರ ಹೋಗಿ ಅದೆಷ್ಟೋ ದಿನಗಳೇ ಆಗೋಗಿದೆ ಪಾರ್ಥ. ನೋಡ್ ಪಾರ್ಥ, ಹೆತ್ತವರು ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಮ್ ಕಷ್ಟನೆಲ್ಲ ನಮ್ಮ ಆಸೆನೆಲ್ಲ ಪೂರೈಸ್ಬೇಕು ಅಂತ ಅವ್ರು ಎಷ್ಟೊಂದು ತಮ್ಮ ಪ್ರಾಣನೇ ಒತ್ತಿ ಇಟ್ಬಿಟ್ಟು ನಮ್ಮ ಆಸೆನೆಲ್ಲ ಪೂರೈಸ್ತಾರೆ. ಆದ್ರೆ ಅವರಿಗೆ ಹುಷಾರಿಲ್ದೆ ಇರುವಾಗ ಕನಿಷ್ಠ ಅವರು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಖರ್ಚಿಗಾದ್ರೂ ಮಕ್ಕಳಾದವ್ರು ನಾವು ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದಲ್ವಾ ಪಾರ್ಥ. ಆದ್ರೆ ಆ ಯೋಗ್ಯತೆನೂ ಕೂಡ ನನ್ಗಿಲ್ಲ ಅಂತ ಭಾರ್ಗವಿ ಅಳ್ತಾ ಇರ್ಬೇಕಾದ್ರೆ, ನೋಡಿ ಮೇಡಮ್, ಅದ್ರ ಬಗ್ಗೆ ನೀವೇನನ್ನು ಕೂಡ ಯೋಚನೆ ಮಾಡ್ಬೇಡಿ. ಅಪ್ಪನ್ನ ನೋಡ್ಕೊಳ್ಳೋದ್ರ ಬಗ್ಗೆ ಮಾತ್ರ ನೀವು ಯೋಚನೆನ ಹರಿಸಿ, ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ, ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ ಅಂತ ಅರ್ಜುನ್ ಹೇಳ್ತಿರ್ಬೇಕಾದ್ರೆ, ಇಲ್ಲ ಪಾರ್ಥ, ನೋಡು, ನನ್ನ ಅಪ್ಪನ ಖರ್ಚು ಏನೇನಿದೆಯೋ ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ. ನೀನ್ ಮಾಡಿಟ್ಟಿರೋದ್ನ ನೀನು ಭದ್ರವಾಗಿ ಇಡ್ಕೋ. ಏನಕ್ಕಂತಂದ್ರೆ ನಿಮ್ ಫ್ಯಾಮಿಲಿ ಖರ್ಚಿಗೆ ಅದು ನಿನಗ್ ಬೇಕಾಗುತ್ತೆ ಅಂತ ಆಗ ಭಾರ್ಗವಿ ಹೇಳಿದ ತಕ್ಷಣ, ಮೇಡಮ್, ಅದ್ರ ಬಗ್ಗೆ ಎಲ್ಲ ನೀವ್ ಯೋಚನೆ ಮಾಡ್ಬೇಡಿ. ಏನಕ್ಕಂತಂದ್ರೆ ಒಂದ್ ಅಪ್ಪನ್ ಪ್ರೀತಿ ಏನಿರುತ್ತಂತ ನನಗ್ ಗೊತ್ತು ಮೇಡಮ್. ಆದ್ರೆ ಅದ್ ಮಾತ್ರ ನನ್ಗೆ ಲೈಫ್ ಅಲ್ಲಿ ಸಿಗ್ಲೇ ಇಲ್ಲ. ಅಟ್ಲೀಸ್ಟ್ ನೀವಾದ್ರೂ ಅಪ್ಪನ್ ಪ್ರೀತಿನ ಕಾಪಾಡ್ಕೊಳ್ಳಿ ಅಂತ ಆಗ ಅರ್ಜುನ್ ಹೇಳ್ತಿರ್ಬೇಕಾದ್ರೆ, ಅಂದ್ರೆ ನಿನ್ ಮಾತಿನ ಅರ್ಥ ಏನ್ ಪಾರ್ಥ? ನಿನ್ಗೆ ನಿನ್ ಅಪ್ಪನ್ ಪ್ರೀತಿ ಸಿಗ್ತಾ ಇಲ್ವಾ ಅಂತ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಮೇಡಮ್, ಅದನ್ನೆಲ್ಲ ಬಿಟ್ಟಾಕಿ. ಇವಾಗ ನೀವು ನಾನ್ ಹೇಳಿದಿನಲ್ವಾ, ದುಡ್ಡಿನ ವ್ಯವಸ್ಥೆ ನಾನ್ ಮಾಡ್ತೀನಂತ, ನೀವು ಅಪ್ಪನ ನೋಡ್ಕೊಳ್ಳೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಅಂದಾಗೆ ಇನ್ನೊಂದ್ ವಿಷಯ ಮೇಡಮ್, ಇದು ನಿಮ್ಮ ಫೇವ್ರೆಟ್ ಜಾಗನಾ ಅಂತ ಅರ್ಜುನ್ ಕೇಳಿದ ತಕ್ಷಣ, ಹೌದು ಪಾರ್ಥ, ಇದು ಮತ್ತೆ ನನ್ನ ಅಪ್ಪಂದು ಫೇವ್ರೆಟ್ ಜಾಗ. ನಾವ್ ಏನೇ ಒಂದ್ ವಿಷಯ ಮಾತಾಡೋಕಿದ್ರು ನಾವಿಬ್ರು ಇಲ್ಲೇ ಬಂದು ಮಾತಾಡ್ತಾನೆ ಇದ್ವಿ. ಆದ್ರೆ ಈ ಟೈಮ್ ಮಾತ್ರ ನಾನು ಒಬ್ಳನೆ ಬಂದಿದ್ದೀನಿ ಅಪ್ಪ ಅಂತ ಹೇಳ್ಕೊಂಡು ಭಾರ್ಗವಿ ಅಳ್ತಾ ಇರ್ಬೇಕಾದ್ರೆ, ಮೇಡಮ್, ನೀವೇನನ್ನು ಕೂಡ ಯೋಚನೆ ಮಾಡ್ಬೇಡಿ. ಅಂಕಲ್ ಆದಷ್ಟು ಬೇಗ ಹುಷಾರಾಗಿ, ಆಮೇಲೆ ಅಂಕಲ್ನು ನಾವು ಇಲ್ಲಿಗೆನೆ ಕರ್ಕೊಬಂದು ನಾವು 3 ಜನನು ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡಿಯೋಣ, ಏನಂತೀರಾ ಅಂತ ಅರ್ಜುನ್ ಕೇಳಿದ ತಕ್ಷಣ ಆಗ ಭಾರ್ಗವಿ ಸ್ವಲ್ಪ ನಗಾಡ್ತಾಳೆ. ಇನ್ನ ಒಂದ್ ಕಡೆ ಪೂರ್ಣಿ ಅವರು ಕಾಫಿ ಮಾಡ್ಕೊ ಬಂದು ನಿರ್ಮಲನಿಗೆ ಹಾಗೆ ಸಾಕ್ಷಿಗೆ ಕಾಫಿ ಕೊಟ್ಬಿಡ್ತಾರೆ. ಈ ಕಡೆ ನಿರ್ಮಲಾ ಅವರು, ಏನು ಮುಖನ ಈ ತರ ಇಟ್ಕೊಂಡು ಕಾಫಿ ಕೊಡ್ತಾ ಇದೆಯಲ್ಲ, ಸ್ವಲ್ಪ ನಗ್ನಗ್ತಾ ಕೊಡ್ಬಾರ್ದಾ? ಅಲ್ಲ, ನಿನ್ನೇನು ನೀನ್ ದೊಡ್ಡ ದೇವತೆ ಅನ್ಕೊಂಡಿದ್ಯಾ? ನಾನು ನಿಮ್ಗೆಲ್ಲ ಶಿಕ್ಷೆ ಕೊಡ್ತಿದೀವಿ ಅನ್ನೋ ತರ ಮುಖನ ಈ ತರ ಗಂಟ್ ಹಾಕೊಂಡು ಈ ತರ ಕಾಫಿ ಕೊಟ್ಟದಿದ್ರೆ ನಮ್ ಕುಡಿಯೋಕು ಕೋಪ ಬರ್ತಾ ಇದೆ. ನೋಡು, ಕೆಲಸ ಮಾಡಕ್ಕೆ ಇಲ್ಲಿ ಇಷ್ಟ ಇದ್ದಿದ್ರೆ ಕೆಲಸ ಮಾಡು, ಇಲ್ಲ ಅಂತಂದ್ರೆ ಕೆಲಸ ಬಿಟ್ಟು ಹೋಗ್ತಾ ಇರ್ಬಹುದು ಅಂತ ಸಾಕ್ಷಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಇಲ್ಲ ಇಲ್ಲ, ನನ್ಗೆ ಕೆಲ್ಸದ ಅವಶ್ಯಕತೆ ತುಂಬಾನೇ ಇದೆ ಅಂತ ಆಗ ಪೂರ್ಣಿ ಹೇಳ್ಬಿಡ್ತಾರೆ. ಅದೇನದು ಇಲ್ಲ ಇಲ್ಲ ಅಂತ ಆತರ ಎಲ್ಲ ಮಾತಾಡ್ತಿದ್ಯಾ? ಇಲ್ಲ ಮೇಡಮ್ ಅಥವಾ ಇಲ್ಲ ಅಮ್ಮವ್ರೆ ಅಂತ ಆ ತರ ಮಾತಾಡ್ಬೇಕು, ಸರಿನಾ ಅಂತ ಸಾಕ್ಷಿ ಕೇಳ್ತಿರ್ಬೇಕಾದ್ರೆ, ಸರಿ ಆಯ್ತು ಅಮ್ಮವ್ರೆ, ನನ್ಗೆ ಕೆಲ್ಸದ ಅವಶ್ಯಕತೆ ತುಂಬಾನೇ ಇದೆ ಅಂತ ಆಗ ಪೂರ್ಣಿ ಹೇಳಿದ ತಕ್ಷಣ, ನೋಡು, ಜೆಪಿ ಹೇಳಿದ್ದಾರೆ ಅನ್ನೋ ಒಂದೇ ಒಂದ್ ಮಾತಿಗೋಸ್ಕರ ನಾನು ನಿನ್ನನ್ನ ಕೆಲ್ಸಕ್ಕೆ ಇಲ್ಲಿ ಇಟ್ಕೊಂಡಿರೋದು, ಅದು ನಿನ್ ತಲೆಯಲ್ಲಿ ಇರ್ಲಿ ಅಂತ ಆಗ ನಿರ್ಮಲನು ಕೂಡ ಹೇಳ್ತಾ ಇರ್ತಾರೆ. ಅಂದಾಗೆ ಇನ್ನ ಒಂದ್ ಮಾತು, ನೋಡು, ನಿನ್ಗೆ ಕೆಲ್ಸ ಕೊಡ್ಸಿರೋದು ನಮ್ಮತ್ತೆ, ಹಾಗಾಗಿ ನೀನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಆಗ ಬೃಂದನು ಕೂಡ ಅಲ್ಲಿಗೆ ಬಂದ್ಕೊಂಡು ಹೇಳಿದ ತಕ್ಷಣ, ನೋಡಿ ಅಮ್ಮವ್ರೆ, ನೀವು ನನ್ಗೆ ಕೆಲ್ಸನೇ ಕೊಟ್ಟು ತುಂಬಾನೇ ಉಪಕಾರ ಮಾಡಿದಿರಿ ಅಂತ ಆಗ ಪೂರ್ಣಿ ಹೇಳ್ಬಿಡ್ತಾರೆ. ಸರಿ ಸರಿ ಆಯ್ತಾಯ್ತು, ಈ ತರ ಮುಖ ಇಟ್ಕೊಂಡು ಇನ್ನ ಕೆಲ್ಸ ಮಾಡ್ಬೇಡ, ನೋಡು, ಅಡ್ಗೆ ಕೆಲ್ಸನೆಲ್ಲ ಬೇಗನೆ ಶುರು ಮಾಡ್ಕೋ, ಅನ್ನ ಸಾಂಬಾರು ಹುಳಿ ಎಲ್ಲದನ್ನು ಮಾಡ್ಬಿಡು ಅಂತ ನಿರ್ಮಲ ಹೇಳಿದ ತಕ್ಷಣ, ಅದ್ರ ಜೊತೆಗೆ ಹಪ್ಳ ಸಂಡೆಗೆನು ಕರ್ದ್ಬಿಡು ಅಂತ ಆಗ ಸಾಕ್ಷಿನೂ ಕೂಡ ಹೇಳ್ಬಿಡ್ತಾರೆ. ಆಗ ಪೂರ್ಣಿ ಅವರು ಸರಿ ಅಂತ ಹೇಳ್ಬಿಟ್ಟು ಅಲ್ಲೇನೆ ನಿಂತ್ಕೊಂಡಿರ್ತಾರೆ. ಏನು ಅಲ್ಲೇ ನಿಂತ್ಕೊಂಡು ಏನು ಅವ್ರ ಮುಖನೇ ನೋಡ್ತಿದ್ಯಾ? ಅವ್ರೇನ್ ಬಂದು ನಿನ್ಗೆ ತರಕಾರಿ ಹೆಚ್ಕೊಡ್ಬೇಕಾ ಹೇಗೆ? ಹೋಗ್ಬಿಟ್ಟು ಬೇಗನೆ ಕೆಲ್ಸನೆಲ್ಲ ಶುರು ಮಾಡ್ಕೋ ಅಂತ ಬೃಂದನು ಕೂಡ ಹಾಗೆ ಹೆದರ್ಸಿದ ತಕ್ಷಣ ಆಗ ಪೂರ್ಣಿ ಅವರು ಅಲ್ಲಿಂದ ಹೊಟ್ಟೋಗ್ಬಿಡ್ತಾರೆ. ಈ ಕಡೆ ಅದನ್ನೆಲ್ಲ ನೋಡ್ಕೊಂಡು ರುದ್ರ ಅವ್ರಿಗೆ ಮಾತ್ರ ತುಂಬಾನೇ ಬೇಜಾರಾಗ್ಬಿಟ್ಟು, ಅಲ್ಲ ಬೃಂದ, ಹೆತ್ತ ಅಮ್ಮನ್ ನೀನು ಹೊಟ್ಟೆ ಉರಿಸ್ತಿದ್ಯಲ್ಲ, ಇದ್ರದಿಂದ ನಿನ್ಗೆ ಏನ್ ಸಿಗುತ್ತೆ? ಪಾಪ ಅವ್ರು ನಿನ್ನನ್ನ ಎಷ್ಟೊಂದ್ ಚೆನ್ನಾಗಿನೇ ನೋಡ್ಕೊಂಡಿದ್ದಾರೆ, ಆದ್ರೆ ಅವ್ರಿಗೇನ್ ಗೊತ್ತು, ನಾನು ಹಾವಿಗೆನೆ ಹಾಲು ಎರ್ದಿದೀನಿ ಅಂತ. ನಿನ್ನನ್ನ ಅವ್ರ ಮಗಳು ಅಂತ ಹೇಳ್ಕೊಳಕೇನೆ ಅಸಹ್ಯ ಆಗ್ತಿದೆ ಅಂತ ಅವ್ರನ್ನು ಕೂಡ ಮನ್ಸಲ್ಲೇ ತುಂಬಾನೇ ದುಃಖ ಪಡ್ತಾ ಇರ್ತಾರೆ. ಇನ್ನ ಒಂದ್ ಕಡೆ ರವೀಂದ್ರ ಅವರು ಜೆಪಿ ಪಾಟೀಲ್, ಜಯಪ್ರಕಾಶ್ ಪಾಟೀಲ್, ಜೆಪಿ ಪಾಟೀಲ್, ಜಯಪ್ರಕಾಶ್ ಪಾಟೀಲ್ ಅಂತ ಹಾಗೆ ಜೆಪಿ ಹೆಸರನ್ನೇ ಹೇಳ್ಕೊಂಡು ಮನೇನೆ ಕೋರ್ಟು ಅಂತ ಅನ್ಕೊಂಡು, ಇವ್ರನ್ನರ್ ನಾನು ಮೋಸನ ಮಾಡಿನ, ನಾನು ಲಂಚನ ತಗೊಂಡಿಲ್ಲ, ನನ್ ಸಾಕ್ಷಿನೆಲ್ಲ ಈ ಜೆಪಿನೇ ಮೋಸದಿಂದ ಎಲ್ಲ ನಾಶ ಮಾಡ್ಬಿಟ್ಟಿದ್ದಾನೆ, ನಾನು ನನ್ ಸಾಕ್ಷಿನ ಮಾರ್ಕೊಂಡಿಲ್ಲ, ನಾನು ಮೋಸಗಾರ ಅಲ್ಲ ಅಂತ ಕೋರ್ಟ್ ಎಲ್ಲ ಅವತ್ತಾಗಿರೋ ಎಲ್ಲ ಘಟನೆನೂ ಕೂಡ ನೆನ್ಪು ಮಾಡ್ಕೊಂಡು ಮತ್ತೆ ಅದನ್ನೇನೆ ಹೇಳ್ಕೊಂಡು, ಇವ್ರನ್ನರ್ ನನ್ಗೆ ನೀವೇನೆ ನ್ಯಾಯ ಕೊಡಿಸ್ಬೇಕು ಅಂತ ಹಾಗೆ ಜೋರಾಗಿ ಕಿರುತ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ
ಕಲ್ಪನಾ ಅವ್ರು ಬಂದ್ಕೊಂಡು ಹಾಗೆ ಅವರಿಗೆ ಸ್ವಲ್ಪ ನೀರನ್ನ ಕುಡಿಸ್ಬಿಟ್ಟು ಅವರನ್ನ ಸಮಾಧಾನ ಮಾಡಿಸಿ ಮತ್ತೆ ಮಲಗಿಸ್ಬಿಡ್ತಾರೆ. ದೇವ್ರೆ ಯಾಕೆ ದೇವ್ರೆ ನಮ್ಮ ಅಣ್ಣನಿಗೆ ಮತ್ತೆ ಪುನಃ ನೀನು ಇಂಥ ಶಿಕ್ಷೆ ಕೊಟ್ಟಿದ್ಯಾ, ನಮ್ಮೆಲ್ರಿಗೋಸ್ಕರ ಅದು ತುಂಬಾನೇ ಜೀವನ ಸವಿಸಿರೋ ಜೀವ ಅದು. ಆದ್ರೆ ಅವನಿಗೆ ಇವಾಗ ಮತ್ತೆ ಭಾರ್ಗವಿ ಅನ್ನೋದ್ರಿಂದ ಒಂದು ಹೊಸ ಬೆಳಕು ಈ ಮನೆಗೆ ಸಿಗುತ್ತಂತ ನಾನ್ ಅನ್ಕೊಳ್ಳೋದಿದ್ರೆ, ಆದ್ರೆ ಅದು ಎಲ್ಲದನ್ನು ಕೂಡ ಮತ್ತೆ ನೀನು ಕಿತ್ಕೊಳ್ಳೋ ತರನೇ ಮಾಡ್ತಿದ್ಯಲ್ಲ. ಯಾಕೆ ದೇವ್ರು ನೀನು ಈ ತರ ಎಲ್ಲ ನಮ್ಗೆನೆ ಕಷ್ಟ ಕೊಡ್ತಿದ್ಯಾ. ಅಲ್ಲಿ ನೋಡಿದ್ರೆ ಅತಿಗೆ ಆ ಕೊಟ್ಕೊಂಡ್ ಮನೆಗೆನೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಇವಾಗ ಎಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ. ದೇವ್ರೆ ಇನ್ನಾದ್ರೂ ಎಲ್ಲದನ್ನು ನೀನೇನೆ ಒಳ್ಳೇದ್ ಮಾಡ್ಬೇಕಪ್ಪ ಅಂತ ಕಲ್ಪನಾ ಅವರು ದೇವ್ರ ಹತ್ರ ಬೇಡ್ಕೊಂತಾ ಇರ್ತಾರೆ. ಇನ್ನ ಒಂದ್ ಕಡೆ ಭಾರ್ಗವಿ ಮಾತ್ರ ಪಾರ್ಥ ನಾನ್ ನಿನ್ನ ಹತ್ರ ಒಂದ್ ಮಾತನ್ನ ಕೇಳ್ಬೇಕು, ಕೇಳ ಅಂತ ಕೇಳಿದ ತಕ್ಷಣ ಅದೇನ್ ಮೇಡಮ್ ಕೇಳಿ ಅಂತ ಆಗ ಅರ್ಜುನ್ ಹೇಳ್ಬಿಡ್ತಾನೆ, ಅದು ಏನಿಲ್ಲ, ಇವಾಗ ನೀನ್ ನನ್ಗೆ ಇಷ್ಟೊಂದು ಸಹಾಯ ಮಾಡ್ಬೇಕು ಅಂತ ಮುಂದ್ ಬರ್ತಿದ್ಯಲ್ಲ, ಅಂದ್ರೆ ಇವಾಗ ನೀನ್ ನನ್ಗೆ ಯಾಕೆ ಸಹಾಯ ಮಾಡ್ತಿದ್ದೀನ, ಅವತ್ತಿನ ತರನೇ ಮನ್ಸಲ್ಲಿ ಏನಾದ್ರೂ ಪ್ರೀತಿ ಗೀತಿ ಇದೆಯಾ ಅಥವಾ ಬೆಸ್ಟ್ ಫ್ರೆಂಡ್ ಅಂತ ಸಹಾಯ ಮಾಡ್ತಿದ್ಯಾ ಅಂತ ಭಾರ್ಗವಿ ಕೇಳ್ತಾ ಇರ್ಬೇಕಾದ್ರೆ ಆಗ ಅರ್ಜುನ್ ಅಂತೂ ಈ ಪ್ರಶ್ನೆಯಿಂದ ತುಂಬಾನೇ ಶಾಕ್ ಆಗಿ ನಿಮ್ ಮನ್ಸಲ್ಲಿ ಏನಂತ ಅನಿಸ್ತಾ ಇದೆಯಾ ಅಂತ ಆಗ ಅರ್ಜುನ್ ಕೇಳ್ಬಿಡ್ತಾನೆ. ಅಲ್ಲ ಒಂದ್ ಹೆಣ್ಣು ಕಷ್ಟದಲ್ಲಿದ್ದಾಳಲ್ವಾ, ಹಾಗಾಗಿ ಸಹಾಯ ಮಾಡೋ ನೆಪನ ಹೇಳ್ಕೊಂಡು ಇದೇ ತರನೇ ಹತ್ರ ಆಗ್ಬಿಡೋಣ ಅಂತ ಏನಾದ್ರೂ ಸಹಾಯ ಮಾಡ್ತಿದ್ಯೇನೋ ಅಂತ ಆಗ ಕೇಳಿದೀನಿ ಅಂತ ಆಗ ಭಾರ್ಗವಿ ಹೇಳಿದ ತಕ್ಷಣ, ನೋಡಿ ಮೇಡಮ್ ಈ ತರ ಎಲ್ಲ ಮಾಡಿದ್ರೆ ಅದನ್ನ ಪ್ರೀತಿ ಅಂತ ಹೇಳಲ್ಲ ಮೇಡಮ್, ಅದನ್ನ ಸ್ವಾರ್ಥ ಅಂತ ಹೇಳ್ಬಿಡ್ತಾರೆ. ಯಾವತ್ತೂ ಪ್ರೀತಿ ಅಂತಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡೋದು, ಒಂದ್ ಕೈಯಿಂದ ತಟ್ಟಿದ್ರೆ ಯಾವತ್ತೂ ಕೂಡ ಚಪ್ಪಾಳೆ ಅಂತ ಅನ್ಸಲ್ಲ ಮೇಡಮ್. ನಾನ್ ನಿನ್ಗೆ ನೀ ನನ್ಗೆ ಯಾವತ್ತೂ ಅಂತ ಅನ್ನಿಸ್ಬೇಕು, ಆದ್ರೆ ಅದು ನನಗ್ ಅನ್ಸಿದೆ ಅದು ನಿಮ್ಗ ಅನ್ನಿಸ್ಲೆಲ್ಲ ಇಲ್ವಲ್ಲ ಮೇಡಮ್. ಆವತ್ತೇನೆ ನಾನ್ ಹೇಳಿದೀನಲ್ವಾ, ಯಾವತ್ತಿದ್ರು ನಾನ್ ನಿಮ್ಗೆ ಇನ್ ಮುಂದೆ ಒಂದ್ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ ಅಂತ ಹೇಳಿದೀನಿ ತಾನೆ, ಇನ್ ಮುಂದೆನು ಕೂಡ ನಾನ್ ನಿಮ್ಗೆ ಬೆಸ್ಟ್ ಫ್ರೆಂಡ್ ಏನೇ ಆಗಿರ್ತೀನಿ ಮೇಡಮ್ ಅಂತ ಅರ್ಜುನ್ ಹೇಳಿದ ತಕ್ಷಣ ಅವನ್ ಮಾತನ್ನ ಕೇಳಿಸ್ಕೊಂಡು ಹಾಗೆ ಭಾರ್ಗವಿಗಂತೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಇನ್ನ ಒಂದ್ ಕಡೆ ಪೂರ್ಣಿ ಅವರು ಟೊಮಾಟೋನ ಹಚ್ಚಿ ಹಾಗೆ ತರಕಾರಿನೆಲ್ಲ ಕಟ್ ಮಾಡ್ಕೊಳಕಂತ ಎಲ್ಲದನ್ನು ಹಾಗೆ ಹೆಚ್ಚಿಡ್ತಾ ಇರ್ಬೇಕಾದ್ರೆ ಆಗ ಬೃಂದ ಅಲ್ಲಿಗೆ ಬಂದ್ಕೊಂಡು, ಹೋ ಮನೆ ಕೆಲಸದವ್ರು ಕೆಲಸ ಮಾಡ್ತಿದ್ದೀರಾ, ಪಾತ್ರೆ ಎಲ್ಲ ತೊಳ್ದಾಯ್ತಾ, ನೋಡಿ ಅಡ್ಗೆ ಕೆಲಸ ಏನೇನಿದೆಯೋ ಬೇಗನೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡಿ, ಯಾಕಂತಂದ್ರೆ ಒಂದ್ ರಾಶಿ ಬಟ್ಟೆ ಬಿದ್ದಿದೆ. ಅದು ಅಲ್ಲಿ ಏನಂತಂದ್ರೆ ನಮ್ಮ ಮನೇಲಿ ದೊಡ್ಡದು ವಾಷಿಂಗ್ ಮಿಷಿನ್ ಇದೆ, ಯಾರು ಹೇಳಿದ್ರು ಕೈಯಲ್ಲಿ ಬಟ್ಟೆ ಒಗದಿದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತಂತ ಹೇಳಿದ್ರು. ಸುಮ್ನೆ ಯಾಕೆ ಮನೆಯಲ್ಲಿ ಕೆಲಸದವ್ರು ಇರ್ಬೇಕಾದ್ರೆ ಮೆಷಿನ್ ಎಲ್ಲ ಆನ್ ಮಾಡೋದು ಅಂತ, ಹೇಗಿದ್ರು ಇವಾಗ ಕೆಲಸದವರಾಗಿ ನೀವು ಸೇರ್ಕೊಂಡಿದ್ದೀರಲ್ವಾ, ಹಾಗಾಗಿ ಈ ಅಡ್ಗೆ ಕೆಲಸನೆಲ್ಲ ಬೇಗನೆ ಮುಗಿಸ್ಕೊಂಡು ಬಟ್ಟೆ ಕೆಲಸ ಏನೇನಿದೆ ಅದನ್ನು ಕೂಡ ಬಟ್ಟೆನ ವಾಶ್ ಮಾಡ್ಬಿಡಿ. ಅದೇನಿದು ಅವಾಗಿಂದ ಬರೀ ಟೊಮೊಟೊನೇ ಇಷ್ಟು ಟೊಮೊಟೊನೇ ಹೆಚ್ಚುತ್ತಾ ಇದ್ದೀರಲ್ಲ, ನಮ್ಮನ್ನೇನು ನಿಮ್ ತರ ಗದ್ದಿಗೆಟ್ಟವ್ರು ಅಂತ ಅನ್ಕೊಂಡಿದೀರಾ, ನಾವೆಲ್ಲ ಜಾಸ್ತಿ ತಿನ್ನೋದು ಈ ತರಕಾರಿ ಇದನ್ನೆಲ್ಲದನ್ನು ಜಾಸ್ತಿನೇ ಹಾಕಿ ಚೆನ್ನಾಗಿನೇ ಸಾಂಬಾರ್ ಮಾಡಿ ಅಂತ ಆಗ ಬೃಂದ ಹೇಳಿದ ತಕ್ಷಣ ಈ ಕಡೆ ಪೂರ್ಣಿಯವರಿಗಂತೂ ತುಂಬಾನೇ ಬೇಜಾರಾಗ್ಬಿಟ್ಟು, ಅಲ್ಲ ಬೃಂದ ಅಮ್ಮನ ಈ ತರ ಮನೆ ಕೆಲಸದೊಳಗೆ ನೋಡ್ಕೊಳಕ್ಕೆ ನಿನ್ಗೇನು ಕೂಡ ಅನ್ನಿಸ್ತಾನೆ ಇಲ್ವಾ, ಈ ತರ ಅನ್ಬಾರದ್ ಮಾತ್ನೆಲ್ಲ ಅನ್ನಿಸ್ತಾ ಇದೆಯಲ್ಲ, ನಿನ್ಗೇನು ಕೂಡ ಸ್ವಲ್ಪನು ಕನಿಕರ ಇಲ್ವಾ ಅಂತ ಆಗ ಪೂರ್ಣಿಯವ್ರು ಕೇಳಿದ ತಕ್ಷಣ, ಅಯ್ಯೋ ಅಮ್ಮ ನಾನಿಲ್ಲಿ ಅನ್ಬಾರದ್ ಅಂತ ಅಂದೆ, ನಾನಿವಾಗ ಆಪಲ್ ತಿನ್ನೋಕು ನನ್ಗೆ ಅವಕಾಶನೇ ಇಲ್ವಾ, ಹೋ ನಾನ್ ನಿನ್ಗೆ ಗತಿಗೆಟ್ಟವಳು ಅಂತ ಹೇಳಿದ್ನಲ್ವಾ, ಅದಕ್ಕೋಸ್ಕರ ಈ ಮಾತು ಹೇಳ್ತಿದ್ಯಾ, ಅಲ್ಲಮ್ಮ ನಿಮ್ಮಂತವ್ರನ್ನ ಗತಿಗೆಟ್ಟದೆ ಅನ್ನೋರು ಅಂತ ಹೇಳ್ದೆ ಇನ್ನೇನು ಕುಬೇರ ವಂಶದವ್ರು ಅಂತ ಹೇಳಕ್ ಆಗುತ್ತಾ, ಸುಮ್ನೆ ಇವಾಗ ಮಾತನ್ನ ಕಮ್ಮಿ ಮಾಡ್ಬಿಟ್ಟು ಕೆಲ್ಸ ಏನೇನಿದೆಯೋ ಆ ಕೆಲ್ಸನ ಮಾಡ್ ಮುಗ್ಸು ಅಂತ ಹೇಳ್ಬಿಟ್ಟು ಬೃಂದ ಅಲ್ಲಿಂದ ಹೊರಟು ಹಾಗೆ ಸ್ವಲ್ಪ ಮುಂದೆ ಬಂದು ನಿಂತ್ಕೊಂಡ್ ಬಿಡ್ತಾಳೆ. ಈ ಕಡೆ ಬೃಂದನ್ ಮಾತನ್ನೆಲ್ಲ ಕೇಳಿಸ್ಕೊಂಡು ಪೂರ್ಣಿಯವ್ರಂತೂ ತುಂಬಾನೇ ಬೇಜಾರಾಗ್ಬಿಟ್ಟು ಕುಕ್ಕರ್ ವಿಸಿಲ್ ಬರ್ತಾ ಇರುತ್ತೆ, ಹೋಗ್ಬಿಟ್ಟು ಬಿಸಿ ಕುಕ್ಕರ್ ಅನ್ನ ಮುಟ್ಬಿಡ್ತಾರೆ. ಆಗ ಅವ್ರ ಕೈ ಸುಟ್ಟೋಗಿ ಅಮ್ಮ ಅಂತ ಕಿರಿಚಿದ ತಕ್ಷಣ ಈ ಕಡೆ ಬೃಂದ ಆಗ ತುಂಬಾನೇ ಖುಷಿಯಾಗಿ ನಕ್ಕಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆಗ ಪೂರ್ಣಿಯವರು ಮತ್ತೆ ತನ್ನ ಕೆಲಸನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಮತ್ತೆ ಅವಾಗ ಅದೇ ಟೈಮ್ಗೆ ಸರಿಯಾಗಿ ಕಲ್ಪನಾ ಅವರು ಫೋನ್ ಮಾಡ್ಬಿಟ್ಟು ಅದಕ್ಕೆ ಒಂದ್ 2 ನಿಮಿಷ ನಾನ್ ನಿಮ್ಮ ಹತ್ರ ಮಾತಾಡ್ಬಹುದಾ ಅಂತ ಹೇಳ್ಬಿಡ್ತಾರೆ. ಯಾಕೆ ಕಲ್ಪನಾ ಏನಾಯ್ತು, ಇವಾಗ ನಾನ್ ಕೆಲಸ ಮಾಡ್ತಿರುವಾಗ ಫೋನಲ್ಲಿ ಮಾತಾಡಿದ್ರೆ ಮತ್ತೆ ಮೈಗಳ್ತನ ಮಾಡ್ತಿದೀನಂತ ಏನಾದ್ರೂ ಅನ್ಕೊಂಡ್ಬಿಟ್ರೆ ಕಷ್ಟ, ಸರಿ ಅದೇನಂತ ಬೇಗನೆ ಹೇಳ್ಬಿಡು ಅಂತ ಆಗ ಪೂರ್ಣಿ ಅವರು ಹೇಳ್ಬಿಡ್ತಾರೆ, ಏನಿಲ್ಲ ಅದ್ಗೆ ಮನೆ ಓನರನ್ನು ಬಂದಿದ್ದ, ನಾಳೆ ಒಳಗೆ ಬಾಡಿಗೆ ಕೊಟ್ಟಿಲ್ಲ ಅಂತ ಅನ್ನೋದಿದ್ರೆ ಪಾತ್ರೆ ಪಗಡನ್ನೆಲ್ಲ ಆಚೆ ತೆಗೆದು ಬಿಸಾಕ್ ಬಿಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾನೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಅದು ಅಲ್ಲದೆ ಅಣ್ಣನ್ ಬಗ್ಗೆನೂ ತುಂಬಾನೇ ಕೆಟ್ಟದಾಗಿ ಮಾತಾಡ್ತಿದ್ದಾನ ಅದ್ಗೆ ಅಂತ ಆಗ ಕಲ್ಪನೆ ಹೇಳಿದ ತಕ್ಷಣ, ಅಯ್ಯೋ ಹುಷಾರಿಲ್ದಿದ್ದವರು ಮಲ್ಕೊಂಡಿರ್ಬೇಕಾದ್ರೂ ಅವನು ಆತರ ಎಲ್ಲ ಮಾತಾಡ್ತಿದ್ದಾನ, ಇರು ಕಲ್ಪನಾ ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಆಗ ಪೂರ್ಣಿ ಅವರು ಹೇಳ್ಬಿಡ್ತಾನೆ. ಸರಿ ಅದ್ಗೆ ಕೂಸ್ಗೆ ಏನಾದ್ರೂ ಅನುಮಾನ ಬಂದ್ರೆ ಕಷ್ಟ, ನೀನು ಬೇಗನೆ ಮನೆಗ್ ಬಂದ್ಬಿಡು ಅಂತ ಹೇಳ್ಬಿಟ್ಟು ಕಲ್ಪನಾ ಫೋನ್ ಅನ್ನ ಇಟ್ಬಿಡ್ತಾರೆ. ಆದ್ರೆ ಪೂರ್ಣಿ ಅವರು ಫೋನಲ್ಲಿ ಮಾತಾಡ್ತಾ ಇರೋದನ್ನ ಅಲ್ಲೇ ನಿಂತ್ಕೊಂಡು ಬೃಂದ ಮಾತ್ರ ಎಲ್ಲದನ್ನು ಕೇಳಿಸ್ಕೊಂಡು, ಹೋ ಹಾಗಾದ್ರೆ ಅಮ್ಮ ಕಷ್ಟದಲ್ಲಿ ಇದ್ದಾಳಂತ ಆಯ್ತು, ಈ ಅವಕಾಶನ ನಾನು ಸರಿಯಾಗಿ ಬಳಸ್ಕೊಂಡು ಅವಳು ಈ ಮನೆ ಬಿಟ್ಟು ಕೆಲಸದಿಂದ ಬಿಟ್ಟು ಹೋಗದೆ ಇರೋ ತರ ನಾನ್ ಅದನ್ನ ಕಾಪಾಡ್ಕೋಬೇಕು ಅಂತ ಬೃಂದ ಮತ್ತೆ ನಾಟಕ ಮಾಡ್ಕೊಂಡು ಪೂರ್ಣಿ ಅವ್ರ ಹತ್ರ ಬಂದ್ಬಿಟ್ಟು, ಏನಮ್ಮ ಯಾರ ಹತ್ರನ ಫೋನಲ್ಲಿ ಮಾತಾಡ್ತಿದ್ಯಲ್ಲ, ಓ ಮನೇಲಿ ಏನಾದ್ರೂ ಕಷ್ಟನಾ ಅಂತ ಕೇಳ್ಬಿಡ್ತಾಳೆ. ನೋಡು ಅವಾಗ್ಲೇನೆ ಗತಿಗೆಟ್ಟವ್ರು ಹಾಗೆ ಹೀಗೆ ಅಂತ ಇಲ್ಲ ಸಲದ್ ಮಾತೆಲ್ಲ ಹೇಳ್ಬಿಟ್ಟಲ್ಲ,
ನೋಡು, ನಿಂಗೆ ಇವಾಗ ನಾಟಕ ನನ್ನ ಹತ್ರ ಎಲ್ಲ ಬೇಡ, ನಿನ್ನಿಂದ ನನ್ಗೆ ಯಾವ್ದೇ ಸಹಾಯದ ಅವಶ್ಯಕತೆ ಇಲ್ಲ, ನಮ್ದು ಏನಿದೆಯೋ ನಾವೇ ಅದನ್ನ ನೋಡ್ಕೊಂಡ್ ಬಿಡ್ತೀವಿ ಅಂತ ಆಗ ಪೂರ್ಣಿ ಹೇಳಿದ ತಕ್ಷಣ, ಅಲ್ಲಮ್ಮ ಇವಾಗ ತಾನೇ ಹೇಳ್ದಿ ಅಲ್ವಾ ಕಷ್ಟ ಇದೆ, ಬಾಡಿಗೆ ಕಟ್ಟೋಕೊನು ದುಡ್ಡಿಲ್ಲ ಅಂತ. ನೋಡು, ದುಡ್ಗೆ ಬೇಕಾದ್ರೆ ಏನಾದ್ರೂ ಹೇಳು, ನಾನು ಅತ್ತೆ ಮಾವನ ಹತ್ರ ಮಾತಾಡಿ ಬೇಕಾದ್ರೆ 1 ತಿಂಗಳು ಸಂಬಳನ ಅಡ್ವಾನ್ಸ್ ಅಲ್ಲಿ ಕೊಡಿಸ್ಬಿಡ್ತೀನಿ ಅಂತ ಆಗ ಬೃಂದ ಹೇಳ್ತಿರ್ಬೇಕಾದ್ರೆ ಆಗ ಪೂರ್ಣಿ ಅವರು ಏನನ್ನು ಮಾತಾಡದೆ ಸುಮ್ನೆ ನಿಂತ್ಕೊಂಡಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.